ಬೇಜಾರ್ ಮಾಡಿದ್ರೆ ಅದಕ್ಕೆ ಯಾಕೆ ಹೊಡಿತೀರ ಮಗುಗೆ? ಹೇಳು. ಕ್ಲಾಸಿಗೆ ಚಕ್ರ ಹಾಕೋದಿಲ್ಲ? ಕ್ಲಾಸ್ಗೆ ಚಕ್ಕರ್ ಹಾಕೋದಿಲ್ಲ. ಪ್ರತಿನಿತ್ಯ ಪಾಠ ಹೋಗ್ತೀನಿ. ಪ್ರತಿನಿತ್ಯ ಪಾಠ ಓದ್ತೀನಿ. ದೇವ್ರ ಮುಂದೆ ಪ್ರಮಾಣ ಮಾಡಿದ್ಯಾ? ನೆನ್ಪಿಟ್ಕೋ, ಮನೆಯಿಂದ ಶಾಲೆ, ಶಾಲೆಯಿಂದ ಮನೆ. ಮತ್ತೇನಾದ್ರೂ ನೀನು ಆಟ ಗೀಟ ಅಂತ ಹೋದ್ರೆ ಮೊದ್ಲು ಪಾಠ ಆಮೇಲೆ ಆಟ ಅಂತ ನಿನಗೆ ಎಷ್ಟು ಸಲ ಹೇಳಿದೀನಿ ನೋಡು. ನಿನ್ನಿಂದ ನಿಮ್ಮಪ್ಪ ಬೈಸ್ಕೊಂಡ್ ಬಂದಿದ್ದಾರೆ, ಹಾಗೆಲ್ಲ ಮಾಡ್ಬಿಡಕ್ಕಂದ. ದೊಡ್ಡ ಚಾಂಪಿಯನ್ ಇವನು. ಮೊದ್ಲು ನೆಟ್ಟಿಗೆ ಸ್ಕೂಲ್ಗೆ ಹೋಗಿ ಪಾಸ್ ಮಾಡೋದನ್ ಕಲಿ. ಸಾಕ್ ಸುಮ್ನೆ ಇರಿ. ಸ್ಕೂಲ್ಗೆ ಹೋಗಿ ಬರೀ ಪಾಸ್ ಮಾಡಿದ್ರೆ ಸಾಕ? ಆಡೋ ವಯಸ್ಸು ಆಡ್ತಾನೆ ಬಿಡಿ. ಈ ವಯಸ್ಸಲ್ಲಿ ಆಡದೆ ಇನ್ನೇ ನಿಮ್ಮ ವಯಸ್ಸಲ್ಲಿ ಆಡಕ್ಕಾಗತ್ತಾ? ನೋಡ್ರು, ಬಾಲಂಗೋಚಿಯ ಬರ್ತಾ ಇದಾರೆ. ಅವ್ರು ಬರ್ತಾರ ನೋಡಿದ್ರೆ ನಿನ್ನೆ ಅವ್ರ ಮನೇಲಿ ಏನೋ ಆಗಿದೆ. ಅವ್ರು ನೋಡಿದ್ರೆ ಪಾಪ ಅನ್ಸುತ್ತೆ ಕಣೋ. ಬಾಲಂಗೋಚಿರ್ ಮುಖ ನೋಡ್ರು, ಮನೇಲಿ ಟಿಫನ್ ಕೊಟ್ರೋ ಇಲ್ವೋ ಅನ್ಸುತ್ತೆ. ಪಾಪ ಮೀನಾಕ್ಷಿ, ಬಾಲಂಗೋಚಿಯರ ಬಾಲ ಕಟ್ ಮಾಡಿದ್ರಂತೆ, ನಿಂಗ್ ಗೊತ್ತಾ? ಗೊತ್ತು ಕಣೆ. ಅದೇನೋ ಕಪ್ಪೋ ಚಿಪ್ಪೋ ಗೆದ್ವಿಂದ ಆಕಾಶಕಾರಿ ಕೇಳಕ್ ಬಿದ್ರಂತೆ. ಹಂಗಲ್ವೇ? ಕೋತಿ ತಾನ್ ಕೆಡದಲ್ದೆ ಇಡೀ ವನಾನೆಲ್ಲ ಕೆಡಿಸ್ತು ಅನ್ನೋ ಹಾಗೆ ಈ ಕೋತಿಗಳು ನಮ್ ಸ್ಕೂಲ್ ಕೆಡಿಸ್ರು ಅಂತ ನಮ್ಮ ಎಷ್ಟೋಗಿ ಅವ್ರ ಮನೇಲಿ ಕಂಪ್ಲೇಂಟ್ ಮಾಡಿದ್ರಂತೆ. ಆಗ ಇಡೀ ರಾತ್ರಿ ಸೂಪರ್ ಆಗಿ ಮಂಗಳಾರತಿ ಮತ್ತೆ ಪೂಜೆ ಮಾಡಿದ್ರಂತೆ. ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಹುಲಿ ಹೆಂಗ್ ಬರ್ತಿದ್ದವ್ರು ಇವತ್ತು ಇಲಿ ಹೆಂಗ್ ಬರ್ತಿದ್ದಾರೆ. ಹುಲಿಯಾಗಿದ್ದವ್ರು ನಮ್ಮ ಎಷ್ಟು ಇಲಿ ಮಾಡ್ಬಿಟ್ರು. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಮಕ್ಕಳೇ, ಇವತ್ತು ಇನ್ಸ್ಪೆಕ್ಷನ್ ಇದೆ. ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ. ಅವ್ರು ಯಾವುದೇ ಪ್ರಶ್ನೆ ಕೇಳಿದ್ರು ನೀವು ಗಾಬರಿ ಆಗದೆ ಸರಿಯಾದ ಉತ್ತರ ಹೇಳಬೇಕು. ಗೊತ್ತಾಯ್ತಾ? ಆगे से तेज चल. lovely place. ಎಂತ ಜಾಗ ರೀ ಸ್ಕೂಲ್ಗೆ. ವೆರಿ ಗುಡ್, ವೆರಿ ವೆರಿ ಗುಡ್. ನಮಸ್ಕಾರ. 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 ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಅಟೆಂಡೆನ್ಸ್ ರಿಜಿಸ್ಟರ್. ನಿಮ್ಮ ಬಗ್ಗೆ, ನಿಮ್ಮ ಶಾಲೆ ಬಗ್ಗೆ ನಾನು ತುಂಬಾ ಕೇಳಿದ್ದೇನೆ. ಹೋದ ವರ್ಷ ತಮಗೆ ರಾಷ್ಟ್ರೀಯ ಆದರ್ಶ ಶಿಕ್ಷಕ ಪ್ರಶಸ್ತಿ ಬಂದಿತ್ತಲ್ವೇ? ಬಹಳ ಸಂತೋಷ. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ, ಅಸಲೇನು. ಗುಡ್, ವೆರಿ ಗುಡ್. ಏನೆಲ್ಲ 100% ಅಟೆಂಡೆನ್ಸ್ ಇದೆಯಲ್ಲ? ಓಕೆ, ಕ್ಲಾಸ್ಗೆ ಹೋಗೋಣ. ಬನ್ನಿ. ಬರಬೇಕು. ಗುಡ್ ಮಾರ್ನಿಂಗ್. ಬನ್ನಿ, ಕೂತ್ಕೊಳ್ಳಿ ಮಕ್ಕಳ. ನೀವೆಲ್ಲ ಈ ಶಾಲೆಯಲ್ಲಿ ಚೆನ್ನಾಗಿ ಪಾಠ ಕಲ್ತಿದ್ದೀರಿ ಅಂತ ಕೇಳಿ ನಿಮ್ಮನ್ನೆಲ್ಲ ನೋಡಕ್ ಬಂದಿದ್ದೇನೆ. ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೇನೆ, ಉತ್ತರಗಳನ್ನ ಹೇಳ್ತೀರಾ? ಗುಡ್. ನಾನಿವಾಗ ಮೊದಲೊಂದು ಸಾಮಾನ್ಯವಾದ ಸರಳವಾದ ಪ್ರಶ್ನೆ ಕೇಳ್ತೇನೆ.
ನೀವೆಲ್ಲ ಮಲೆನಾಡ ಮಕ್ಕಳು. ನಿಮ್ ಸುತ್ತ ಮುತ್ತ ಎಲ್ಲ ಎಷ್ಟೊಂದು ಒಳ್ಳೆ ಕಾಡುಗಳಿವೆ. ಕಾಡಿನ ಉಪಯೋಗಗಳೇನು ಅಂತ ಹೇಳ್ತೀರಾ? ಗುಡ್. ಯಾರು ಹೇಳ್ತೀರಿ? ನಾನ್ ಹೇಳ್ತೀನಿ ಸರ್. ನೀನ್ ಹೇಳ್ತೀಯಾ? ಗುಡ್, ವೆರಿ ಗುಡ್. ಹೇಳು. ಕಾಡಿನಲ್ಲಿ ಕಳ್ಳರು ಪೊಲೀಸರಿಗೆ ಸಿಗದಂತೆ ಅವಿತ್ಕೊಳ್ಬಹುದು ಸರ್. ಕಾಡಿನಲ್ಲಿರೋ ಮರಗಳನ್ನ ಕಡ್ದು ಸಾಕ್ಸಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಸಾರ್. ಆನೆ, ಹುಲಿ, ಚಿರತೆನ ಕೊಂದು ಅದ್ರ ಚರ್ಮನ ಸುಲ್ದು ವಿದೇಶ ಕಳಿಸಬಹುದು ಸಾರ್. ನೀವೇನು ಕಾಡಿನ ಉಪಯೋಗಗಳ ಬಗ್ಗೆ ಹೇಳ್ತಾ ಇದ್ದೀರೋ ಅಥವಾ ದುರುಪಯೋಗಗಳ ಬಗ್ಗೆ ಹೇಳ್ತಾ ಇದ್ದೀರೋ? ನಮ್ಮ ಏನ್ ಹೇಳ್ಕೊಟ್ಟಿದಾರೋ ಅದನ್ನೇ ಹೇಳ್ತಾ ಇದೀವಿ. ಯಾವುದೋ ಸಿನಿಮಾ ನೋಡಿ ಹೇಳ್ತಾ ಇದ್ದಾರೆ ಸರ್. ಸಿನಿಮಾದಲ್ಲಿರೋದಿರ್ಲಿ, ಪಾಠದಲ್ಲಿರೋದೇ ಕೇಳ್ತೇವೆ. ಮರಗಿಡಗಳಿಂದ ಮನುಷ್ಯನಿಗೆ ಜೀವಿಸೋದಕ್ಕೆ ಅತ್ಯಗತ್ಯವಾಗಿ ಬೇಕಾದ ವಸ್ತು ಸಿಗ್ತದಲ್ಲ, ಯಾವ್ದದು? ನಾನ್ ಹೇಳ್ತೀನಿ ಸರ್. ನೀ ಹೇಳೋದ್ ಬೇಡ, ಅದು ಬೇರೆಯವ್ರು ಯಾರಾದ್ರೂ ಹೇಳಿ. ಬೇಡ, ಅವನೇ ಹೇಳಿ. ತೆಂಗಿನ ಮರದಿಂದ ನೀರ, ಅಡಿಕೆ ಮರದಿಂದ ಗುಟ್ಕ. ಅನ್ಬಿಲೀವಬಲ್. ಇದೇ ನೀವೇ ನೋಡಿದ್ದು ಅಥವಾ ಮೇಷ್ಟ್ರು ಹೇಳ್ಕೊಟ್ಟಿದ್ದು? Stop it. ಇನ್ನೊಂದು ಕ್ಷಣ ನಾ ಇಲ್ಲಿ ನಿಂತಿದ್ದ ನನಗೆ ಹುಚ್ಚೆ ಹಿಡಿದು ಬಿಡುತ್ತೆ. ನನ್ನ ಜನ್ಮದಲ್ಲಿ ಈ ತರ ಮಕ್ಕಳನ್ನ ನೋಡಿಲ್ಲ, ಈ ತರ ಉತ್ತರಗಳನ್ನ ಕೇಳಿಲ್ಲ. ಹುಡುಗರು ನೀನೇನ್ ಪ್ರಶ್ನೆ ಕೇಳಕ್ಕೂ ಹೆದರಿಕೆ ಆಗುತ್ತೆ ನನಗೆ. ಐ ಆಮ್ ಸಾರಿ ಮಿಸ್ಟರ್, ನಾ ಇನ್ ಬರ್ತೇನೆ. ಸರ್ ಸರ್ ಸರ್, ದಯವಿಟ್ಟು ಕ್ಷಮಿಸಿ. ಆ 5 ಹುಡುಗರು ತುಂಬಾ ಫಿಟಿಂಗ್ರು. ಅವ್ರಿಗೆ ಓದ್ಮೇಲೆ ಏನೇನೂ ಆಸಕ್ತಿ ಇಲ್ಲ. ದಯವಿಟ್ಟು ಸಾಕು, ಸುಮ್ಮನೆ ಮೇಸ್ಟ್ರೆ. ಅವರು ನಿಮ್ ಸ್ಟೂಡೆಂಟ್ಸ್ ತಾನೆ, ಅವರು ನಿಮ್ ಕ್ಲಾಸ್ ಎಲ್ಲ ಓದ್ತಾ ಇದ್ದಾರೆ ತಾನೆ. ಅವ್ರನ್ನ ನೀವು ಬದಲಾಯಿಸೋಕಾಗ್ಲಿಲ್ಲ. ಅವ್ರಿಗೆ ವಿದ್ಯೆಯಲ್ಲಿ ಆಸಕ್ತಿ ಬರೋ ಹಾಗೆ ಮಾಡ್ಬೇಕಾದ್ದು ನಿಮ್ಮ ಕರ್ತವ್ಯ. ಅದನ್ನೇ ಮಾಡ್ಲಿಲ್ಲ ಅಂದ್ರೆ ನೀವೆಂತ ಶಿಕ್ಷಕರ್ರಿ? ನಿಮ್ಮಂಥ ಅವರಿಗೆ ರಾಷ್ಟ್ರೀಯ ಆದರ್ಶ ಶಿಕ್ಷಕ ಪ್ರಶಸ್ತಿ ಬೇರೆ. ಸರಿಯಪ್ಪ. ಯಾಕೆ ಸುಮ್ಮನೆ ಕೂತಿದ್ರು? ಮಾತಾಡಿ. ನಾನೇನ್ ಮಾಡ್ಬೇಕು ನೀವೇ ಹೇಳಿ. ಇನ್ಸ್ಪೆಕ್ಟರ್ ಸುಮ್ಮನೆ ಕೂತಿದ್ರೆ ಪರವಾಗಿದ್ದಿಲ್ಲ. ಆದ್ರೆ ಅದು ಬೇಕಂತಾನೆ ಬೇಡವಾದ ಉತ್ತರಗಳನ್ನು ಕೊಟ್ಟು ನಾನು ಅವರೇ ತಲೆ ತಗ್ಸೋಕೆ ಮಾಡಿದ್ರು. ನಿಮ್ಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟವ್ರು ಯಾರು ಕೇಳೋ ಹಾಗೆ ಮಾಡಿದ್ರು. ನಾನು ಡಿಪಾರ್ಟ್ಮೆಂಟ್ ಸೇರಿದಾಗಿನಿಂದ ಕೇಳದಿರುವಂತ ಮಾತನ್ನ ಎಲ್ಲರದ್ದು ಕೇಳೋ ಹಾಗೆ ಮಾಡಿದ್ರು. ಈಗ ನಾನು ಏನ್ ಮಾಡ್ಬೇಕು ನೀವೇ ಹೇಳಿ. ನೀವು ಹೇಳ್ದಂಗೆ ಮಾಡ್ತೇನೆ. ಮೇಷ್ಟ್ರೆ, ನಮ್ಮ ಮಕ್ಕಳು ಮಾಡಿದ ತಪ್ಪಿಂದ ನಿಮ್ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಅಂತ ನಮಗ್ ಗೊತ್ತು. ಅದಕ್ಕೆ ಅವ್ರ ಪರವಾಗಿ ನಾವು ನಿಮ್ಮನ್ನ ಕ್ಷಮೆ ಕೇಳ್ಕೊತೀವಿ. ಇನ್ಮೇಲೆ ಯಾವತ್ತೂ ಈ ತರ ತಪ್ಪಾಗ್ದಿರೋ ಹಾಗೆ ನಾವು ನೋಡ್ಕೋತೀವಿ. ಹೌದು ಮೇಷ್ಟ್ರೆ. ಸರಿ. ಅಯ್ಯೋ ಪಾಪಿಗಳ, ಅಷ್ಟು ಬುದ್ಧಿ ಹೇಳಿದ್ರು ಮತ್ತೆ ತಪ್ಪು ಮಾಡ್ತೀರೇನೋ? ದೇವರಂತ ಮೇಷ್ಟ್ರಿಗೆ ಮತ್ತೆ ತೊಂದರೆ ಕೊಟ್ಟಿಲ್ಲ. ಅವ್ರ ಮನಸ್ಸನ್ನ ವಹಿಸ್ತೀರೇನೋ? ಇನ್ಸ್ಪೆಕ್ಟರ್ ಬಂದಾಗ ಬಾಯಿ ಬಂದಾಗ ಉತ್ತರ ಹೇಳಿ ಅವ್ರು ಮರ್ಯಾದೆ ಕಳಿತಾರನೋ? ಅವಮಾನ ಮಾಡ್ತೀರನೋ? ಮಾಡ್ತೀರೇನೋ? ದೇವರಂತ ಮೇಷ್ಟ್ರ ಕೆಲಸಕ್ಕೆ ಸಂಸ್ಕಾರ ತರ ಹಾಗೆ ಮಾಡ್ತೀರೇನೋ? ನಮ್ಮ ಮಾನ ಮರ್ಯಾದೆ ಮೂರ್ಖ ಹರಾಜ್ ಮಾಡ್ತೀರೇನೋ? ನೀವೇನೋ ಸೀಮಿಗಳ ಮಕ್ಕಳು ಏನು ಮಾಡಿದ್ರು ಏನಂತ ಹುಟ್ಟುಬಿಟ್ಟಿಯೋ? ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಕೆಟ್ಟ ಬುದ್ಧಿ ಕಟ್ಟಿದ್ಯಾ? ಅವಳಾದವನೇ ದನ ಕಾಕೊಂಡು ಬಂದಿರ್ಬೇಕು ನೀನು.
ಇಲ್ಲ ಇನ್ಸ್ಪೆಕ್ಟರ್ ಬಂದಾಗ ಬಾಯಿ ಬಂದಾಗ ಉತ್ತರ ಕೊಟ್ಟ್ಯಾ? ನಿನ್ ದರಿದ್ರ ಬುದ್ಧಿಗೆ ನಿನ್ನ ಯಾವ ಸ್ಕೂಲ್ ಸೇರ್ಕೊಳ್ತಿಲ್ಲ. ಹೋಟೆಲ್ ಲೋಟ ತೊಳ್ಕೊಂಡ್ ಬಿಟ್ಟಿರ್ಬೇಕು. ಬಾಯ್ತಿರ್ಬೇಕು ನಿನ್ಗೆ. ಕೈ ಕಾಲ ಬಂದು ಇರೋನಪ್ಪ ಚಿಕ್ಕ ಹುಡುಗ ಯಾಕೆ ಹೊಡಿತೀರಾ? ನಿನ್ನ ಮುದ್ದಿಂದಾನೆ ಅವನ್ ಹಾಳಾಗಿರೋದು. ನೋಡ್ರು, ನೆನ್ನೆ ನಮ್ಮಪ್ಪ ನನಗೆ ಹೇಗೆ ಹೊಡೆದಿದ್ದಾರೆ, ಇನ್ನೂ ನೋವ್ತಾ ಇದೆ. ನೆನ್ನೆ ನಮ್ಮಮ್ಮ ತಡಿಲಿಲ್ಲ ಅಂದ್ರೆ ನಮ್ಮಪ್ಪ ನನ್ ಸಾಯಿಸ್ಬಿಡ್ತಿದ್ರು ಕಣ್ರು. ನಿನಗಾದ್ರೂ ನಿಮ್ಮಮ್ಮ ತಡಿದ್ರು. ನೆನ್ನೆ ನಮ್ಮನೇಲಿ ನಮ್ಮ ಅಮ್ಮನೂ ಇರ್ಲಿಲ್ಲ, ನಮ್ಮಪ್ಪ ನನ್ ಚೆನ್ನಾಗ್ ಹೊಡೆದ್ರು. ನಮ್ಮಪ್ಪ ನಂಗ್ ಹೊಡೆದಿದ್ದು ಅಲ್ದೆ ನಿನ್ನೆ ರಾತ್ರಿ ಊಟನೇ ಹಾಕಿಲ್ಲ ಕಣ್ರೋ. ಇಷ್ಟಕ್ಕೆಲ್ಲ ಕಾರಣ ಆ ಮೇಷ್ಟ್ರು. ನಮಗ್ ಮಾತ್ರ ನೋವಾಗ್ಬೇಕು, ಆ ಮೇಷ್ಟ್ರಿಗ್ ನೋವಾಗ್ಬಾರ್ದಾ? ಆಗ್ಬೇಕು, ಆ ಮೇಷ್ಟ್ರಿಗೂ ನೋವಾಗ್ಬೇಕು. ನಾವು ಗೋಳಾಡ್ದಂಗೆ ಆ ಮೇಷ್ಟ್ರು ಗೋಳಾಡ್ಬೇಕು. ಅದಕ್ ನನ್ನ ಹತ್ರ ಒಂದ್ ಐಡಿಯಾ ಇದೆ. ಏನೋ ಅದು? ಅವ್ನ್ ಕುಣ್ತಾ ನೋಡ್ಬೇಕಿತ್ತು. ತಾಯಿ ನಗಣ ತಾಯಿ ನಗಣ ತಾಯಿ ನಗಣ. ಇವಾಗ ನೋಡ್ ಮಜಾ. ಯಾರದ? ನಾವಣ. ಏನ್ ಮಾಡ್ತಾ ಇದೀರಾ? ಏನಿಲ್ಲ. ಯಾವ ಹುಡುಗರು? ಕೀಳು 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 ಕೀಳು. ಮೇಷ್ಟ್ರು ಬಂದ್ರು. ಮೇಷ್ಟ್ರೆ, ನಿಮ್ ತೋಟ ನೋಡ್ಬೇಕು ಅನ್ನೋ ಬಹಳ ವರ್ಷದ ನನ್ನ ಕನಸು ಇವತ್ತು ಈಡೇರ್ತಾ ಇದೆ. ಬಹಳ ಜನದ ಬಾಯಲ್ಲಿ ನಿಮ್ ತೋಟದ ಬಗ್ಗೆ ಕೇಳಿದೀವಿ ಮೇಷ್ಟ್ರೆ. ಕೈಲಾದಷ್ಟು ಮಾಡಿದೀವಿ. ನಿಮ್ಮ ತೋಟದಲ್ಲಿ ಅಪರೂಪವಾದ ಗಿಡಮೂಲಿಕೆಗಳನ್ನ ನೀವು ಬೆಳೆಸಿದಿರಿ. ಅದು ಬಹಳ ಜನಗಳ ಪ್ರಾಣ ಉಳಿಸಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಮೇಷ್ಟ್ರೆ. ಅದೇ ಹಿರಿಕರಿಂದ ಜಮೀನ್ ಬಂದಿತ್ತು, ಪಾಳ ಬಿದ್ದಿತ್ತು. ಅದರಿಂದ ಜನರಿಗಾದ್ರೂ ಏನಾದ್ರು ಪ್ರಯೋಜನ ಆಗ್ಲಿ ಅಂತ ಈ ಗಿಡಮೂಲಿಕೆಗಳ ಸಾಗುವಳಿ ಆರಂಭ ಮಾಡಿದೆ ಅಷ್ಟೇ. ಏನೋ ನಿಸರ್ಗದ ಕೊಡುಗೆ, ಹಿರಿಯರ ತಿಳುವಳಿಕೆ, ಇದನ್ನು ಮುಂದಿನ ಪೀಳಿಗೆಗೆ ತಲುಪಿಸೋದು ನಮ್ ಕರ್ತವ್ಯ. ಬನ್ನಿ ಬನ್ನಿ. ಬಸವ, ಏಯ್ ಗೋಪಾಲ, ಯಜಮಾರ್ಕ್ ಹೋಗ್ತಾ ಇದಾರೆ, ನೀನ್ ಕಳೆ ಕೇಳ್ತಾ ಇರು, ನಾ ಬಂದೆ. ಆಯ್ತಾ?
ನನ್ನ ಶುಂಠಿ ಇದು ಹೇಗೆ ಕರಳು ಬಂತಿದ್ದು ಮಾಡ್ಲಿಕ್ಕೆ ಯಜಮಾನ್ರೆ ನೀ ಎಲ್ಲಿ ಹೋಗಿದ್ದೀನಿ ನಿನ್ನೆ ರಾತ್ರಿ ಇದೆಯಲ್ಲ ಆಗಿದ್ದು ನೀ ಎಲ್ಲಿ ಹೋಗಿದ್ದೀನಿ ಆಟ ನೋಡಕ್ ಬಂದಿದ್ದಲ್ಲ ನಾನು. ನೋಡು ಎಲ್ಲ ನಾಶ ಮಾಡಿದ್ದಾರೆ, ಎಲ್ಲ ಕೆತ್ತ. ಕ್ಷಮಿಸ್ಬಿಡಿ ಸರ್, ಈ ಹನುಮಂತನ್ ಸರ ತೆಗಿಯಕ್ ಹೋಗಿ ಈ ಕೊಂಬೆ ಕಟ್ಟಾಯ್ತು. ಇನ್ಯಾವತ್ತೂ ಈ ತರ ಮಾಡಲ್ಲ ಸರ್. ಸರ್ ಸ್ಕೂಲಿಂದ ಕಳಿಸ್ಬೇಡಿ ಸರ್. ಇದು ಆ ಹುಡುಗರ್ದು ಬಾಲಂಗ್ ಗೊತ್ತಿದ್ದು, ಅವರೇ ಇದನ್ ಮಾಡಿದ್ದು. ಅವರನ್ನು ಕರ್ಕೊಂಡ್ ಬಾ, ಆ ರಾಕ್ಷಸನ್ ಕರ್ಕೊಂಡ್ ಬಾ. ಹೋಗು ನಾ ಇಲ್ಲೇ, ನೀ ಹೋಗ್ಬೇಡ, ನಾ ಇಲ್ಲೇ ಕೂತಿರ್ತೀನಿ. ಮೇಷ್ಟ್ರು ನಮಗ್ ಚಾಡಿ ಹೇಳಿ ಹೊಡಿಸ್ತಿದ್ರು ಅಲ್ವಾ? ಇವಾಗ ನೋಡು ಇಷ್ಟೊತ್ತಿಗೆ ಮೇಷ್ಟ್ರು ಏನೋ ಘನಕಾರ್ಯ ಮಾಡಿರೋ ತರ ಬಂದ್ ಮ್ಯಾಲ್ ಕೂತಿದ್ದೀರಾ? ಬನ್ನಿ ಮೇಷ್ಟ್ರು ಕರ್ತಾರೆ. ಮಾಡ್ತೀನಿ ಯಾಟದ ಬಸವ ನೋಡ ಮಾಡಿ ಎಲ್ಲಿ ಬಂದು ಕೂತ್ಕೊಂಡವ್ರೆ. ಈ ತರ ಇಲ್ಲ ಯಜಮಾನ್ರೆ. ಆಯ್ತಾ ನಿಮ್ ತೃಪ್ತಿ? ಆಯ್ತಾ? ಇಷ್ಟೆಲ್ಲ ವಿನಾಶ ಮಾಡಿ ಆಯ್ತಾ ನಿಮ್ ಸಮಾಧಾನ? ಯಾಕೆ ಸುಮ್ಮನೆ ಎಷ್ಟು ಬಳ್ಳಿಗಳನ್ನು ಕೊಂದಾಕಿದ್ರಲ್ಲೋ, ಎಷ್ಟು ಜನರ ಜೀವ ಉಳಿಸಿರೋ ಸಸಿಗಳನ್ನ ಕೊಂದ ಬಿಟ್ಟಿರಲ್ಲೋ. ಹೇಗೆ ಬಂತು ನಿಮಗೆ ಮನಸ್ಸು? ಇದು ತುಂಟಾಟ ಅಲ್ಲ, ಇದು ಕೊಲೆಗಡತನ. ನನ್ನ ಮೇಲೆ ಅಷ್ಟು ಸಿಟ್ಟಿದ್ರೆ ಇವನ್ ಕೊಲ್ಲೋದ್ರ ಬದಲು ನನ್ನನ್ನೇ ಕೊಂದು ಬಿಡಬಹುದಾಗಿತ್ತಲ್ಲ. ಮೇಸ್ಟ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಕಣ್ರು. ಅಮ್ಮ ಅಮ್ಮ ಏನಾಯ್ತಮ್ಮ ಅಪ್ಪಂಗೆ? ಪ್ರಶಾಂತ್ ಮಕ್ಳು ತೋಟನ ಹಾಳು ಮಾಡಿದ್ದನ್ನ ನೋಡಿ ಇದ್ದಕ್ಕಿದ್ದಾಗೆ ತೋಟದಲ್ಲಿ ಅಮ್ಮ ನೀನೇನು ಹೆದರ್ಬೇಡಮ್ಮ, ಧೈರ್ಯವಾಗಿರು. ನಾನ್ ಡಾಕ್ಟರ್ ಹತ್ರ ಹೋಗಿ ಮಾತಾಡ್ತೀನಿ. ಅಲ್ಲಿ ನೋಡಿ ಬಾಲಂಗೋಚಿಯ. ಏಯ್ ನಿಲ್ರ. ನಿಂತಿರೋದ್ ನೋಡು. ಏನ್ ಅನ್ಯಾಯ ಮಾಡಿದ್ರು ಅಂತ ದೇವ್ರಂತ ನಮ್ಮ ಮೇಷ್ಟ್ರಿಗೆ ಈ ರೀತಿ ಮಾಡಿದ್ರು. ಮೇಷ್ಟ್ರು ಈ ಸ್ಥಿತಿಗೆ ಬರಕ್ ನೀವೇ ಕಾರಣ. ಆ ತೋಟದಿಂದ ಎಷ್ಟು ಜನರ ಜೀವ ಉಳಿಸಿದ್ದಾರೆ ಗೊತ್ತೇನ್ರೋ? ನಮ್ಮ ಮೇಷ್ಟ್ರ ಜೀವಕ್ಕೆ ಏನಾದ್ರು ಅಪಾಯ ಆದ್ರೆ ನೀವು ಸುಮ್ಮನೆ ಬಿಡಲ್ಲ ನಾವು. ನಿಮ್ ತುಂಟಾಟದಿಂದ ಅನ್ಯಾಯವಾಗಿ ನಮ್ಮ ಮೇಷ್ಟ್ರು ಕೊರ್ಗೋ ಅಂತ ಆಯ್ತಲ್ಲೋ. ನೀವು ಈ ಜನ್ಮದಲ್ಲೇ ಉದ್ಧಾರ ಆಗಲ್ಲ.
ಮೇಷ್ಟ್ರು ಆ ಜೀವನ ತೆಗೆದ್ಬಿಟ್ರಲ್ರು. ನೋಡು ಮಲ್ರ ತರ ನಿಂತಿದ್ದಾರೆ. ತೋಟನ್ ಹಾಳ್ ಮಾಡೋಂಥದ್ ಏನಿತ್ರೋ? ಹೇ ಬಂದ್ರೆ ಹೋಗೋಣ, ಇವ್ರ ಹತ್ರ ಏನ್ ಮಾತು.
ಜೊತೆ ಕೈಗೂಡಲಿ. ಯಾರು? ಏನ್ ಮಕ್ಳ? ಅಮ್ಮ, ಸರ್ ಹೆಸರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದ್ವಮ್ಮ. ಅಮ್ಮ, ಸರ್ ಹೇಗಿದ್ದಾರೆ? ಬನ್ನಿ, ಒಳಗಡೆ ಮಲಗಿದ್ದಾರೆ. ಅವ್ರಿಗೆ ತೊಂದರೆ ಆಗದಾಗೆ ನೋಡ್ಕೊಂಡು ಹೋಗಿ. ಮಾಡಬೇಡಿ. ರೀ, ಏನ್ರಿ? ಚೆನ್ನಾಗಿದ್ದೀರಾ? ಮಕ್ಕಳು ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ. ಒಳ್ಳೆಯದಾಗಲಿ. ಅಪ್ಪ, ಟಾನಿಕ್ ತಗೊಂಡಿಲ್ಲ? ಏನಪ್ಪ ನೀನು ಟಾನಿಕ್ ತಗೊಳ್ಳದೆ ಮರಿಕೆ? ತಂದ್ರು ನಿಮ್ಗಿನ್ನ ಸಮಾಧಾನ ಆಗಿಲ್ವಾ? ಮತ್ತ್ಯಾಕ್ ಬಂದ್ರಿ ಇಲ್ಲಿ? ಓಹೋ, ಮೇಸ್ತ್ರಿ ಸತ್ತಿದಾರ ಬದುಕಿದಾರ ಅಂತ ನೋಡಕ್ ಬಂದ್ರಾ? ಹಾಗೆ ಹೇಳ್ಬೇಡಿ, ಮೇಸ್ಟ್ರಿಗೆ ಏನು ಆಗ್ಬಾರ್ದು. ನಮಗ್ ನಮ್ ತಪ್ಪಿನ ಅರಿವಾಗಿದೆ. ಮೇಸ್ಟ್ರು ನೋಡ್ತಾ ಇರೋದಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಹೌದು, ನಮ್ಮಿಂದ ಆಗ್ತಾ ಇಲ್ಲ. ದಯವಿಟ್ಟು ಆ ದೇವ್ರನ್ನ ನೋಡಕ್ ಅವಕಾಶ ಮಾಡ್ಕೊಡಿ. ನಮ್ಮನ್ನ ತಡಿಬೇಡಿ ಪ್ಲೀಸ್. ನಿಮ್ ದಮ್ಮಯ್ಯ ಅಂತೀವಿ. ಇಲ್ಲ, ಮೇಸ್ಟ್ರು ನಿಮ್ ನೋಡಿದ್ರೆ ಪುನಃ ಆರೋಗ್ಯ ಕೆಡ್ಬೋದು. ಅದ್ ನಿಮ್ಗೆ ಇಷ್ಟನಾ? ಇಲ್ಲ, ನಮ್ಮ ಮೇಸ್ಟ್ರಿಗೆ ಏನು ಆಗ್ಬಾರ್ದು. ನಮ್ಮ ಮೇಸ್ಟ್ರಿಗೆ ಏನು ಆಗ್ಬಾರ್ದು. ಹಾಗಾದ್ರೆ ಸುಮ್ನೆ ಹೊಟ್ಟೋಗಿ. ಅಪ್ಪ, ನನ್ನ ರಜೆ ಇವತ್ತಿಗೆ ಮುಗಿಯುತ್ತೆ. ನಾಳೆ ಡ್ಯೂಟಿಗೆ ಜಾಯ್ನ್ ಆಗ್ಬೇಕು. ಸಂಜೆ 5 ಗಂಟೆ ಬಸ್ಸಿಗೆ ಹೊರಡ್ತಾ ಇದ್ದೀನಿ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಪ್ಪ. ಪ್ರಶಾಂತ್, ನಮಸ್ಕಾರ. 2 ದಿನದಿಂದ ತುಂಬಾ ತಲೆ ನೋವ್ತಾ ಇದೆ ಮಿಸ್ಟ್ರೆ. ನಿಮ್ ಹತ್ರ ಔಷಧಿ ತಗೊಂಡೋಗೋಣ ಅಂತ ಬಂದೆ. ತಲೆನೋವಾ? ಸರಿ, ಇಲ್ಲಿ ಆ ಸಸಿ ಇಲ್ಲ, ನನ್ ಜೊತೆಗೆ ಬನ್ನಿ, ನಾ ಬಜೆ ಕೊಡ್ತೇನೆ. ಅದನ್ನ ತೇದು ಲೇಪ ಹಣೆಗೆ ಹಾಕೊಂಡ್ಬಿಟ್ರೆ ನೋವು ಕಡಿಮೆ ಆಗುತ್ತೆ. ಅಮ್ಮ. ಏನು ಪ್ರಶಾಂತ? ನಾನಿನ್ ಹೊರಡ್ತೀನಮ್ಮ. ನೀನ್ ಈಗ್ಲೇ ಹೊರಟ್ರೆ ಹೇಗೋ? ನಿಮ್ಮ ಅಪ್ಪನಿಗೆ ಬೇರೆ 2 ತಿಂಗಳು ರೆಸ್ಟ್ ತಗೊಳಕ್ ಹೇಳಿದ್ದಾರೆ. ತೋಟ ನೋಡ್ಕೊಳಕ್ ಯಾರು ಇಲ್ಲ ಕಣೋ.
ಕಂಪನಿಯಿಂದ ಟ್ರೈನಿಂಗ್ ಕಳಿಸ್ತಾ ಇದಾರಮ್ಮ. ನಾನು ಹೋಗದೆ ಇದ್ರೆ ನನ್ನ ಕೆಲಸ ಹೋಗತ್ತಷ್ಟೇ. ನಿಮ್ಮಪ್ಪ ನೀನ್ ಜೀವನ ಪೂರ್ತಿ ತೋಟ ನೋಡ್ಕೊಂಡಿರ್ತೀಯ ಅನ್ಕೊಂಡಿದ್ರು. ಅವರು ಗುಣ ಆಗೋವರ್ಗಾದ್ರೂ ಇರೋ. ಇನ್ನು 2 ತಿಂಗಳು ಇಲ್ಲೇ ಇದ್ರೆ ನನ್ನ ಭವಿಷ್ಯ ಹಾಳಾಗತ್ತಮ್ಮ. ಸರಿ, ನಿನ್ನಿಷ್ಟಪ್ಪ. ಮೇಷ್ಟ್ರು ಕಾಣಿಸ್ತಾರೇನೋ? ಇಲ್ಲ ಕಣೋ, ಕಾಣಿಸ್ತಾ ಇಲ್ಲ. ಪ್ರಶಾಂತ ಊರಿಗೆ ಹೋದ್ನಾ? ಅವನಿಗೆ ಯಾವ್ದೋ ಟ್ರೈನಿಂಗ್ ಅಂತೀರಿ. ನಾನು ಟ್ರೈನಿಂಗ್ ಕೊಟ್ಟಿದ್ದೆ. ಚಿಕ್ಕನ್ನಿಂದಲೂ ಗಿಡ, ಮರ, ಬಳ್ಳಿ, ಹಸಿರೆ, ಉಸಿರು ಎಲ್ಲ ಹೇಳಿಕೊಟ್ಟೆ. ಏನೂ ಪ್ರಯೋಜನ ಆಗಲಿಲ್ಲ. ಏನಂದ್ರೆ ಈಗ ಅವೆಲ್ಲ ಯಾಕ್ರಿ? ಇಲ್ಲ ಇಲ್ಲ, ನಾನು ಈಗಲೇ ತೋಟಕ್ಕೆ ಹೋಗ್ತೀನಿ. ಮಾಲಿ ಜೊತೆ ಗುಡಿಸಲಲ್ಲಿ ಇರ್ತೀನಿ. ಅವ್ನು ಸರಿಯಾಗಿ ಕೆಲಸ ಮಾಡ್ತಾನೋ ಇಲ್ಲ ನೋಡ್ಕೋತೀನಿ. ಅಯ್ಯಯ್ಯೋ, ಏನ್ ಹೇಳ್ತಿದ್ದೀರಾ? ನಿಮ್ದಮ್ಮಯ್ಯರಿ, ನೀವ ಗಾಳಿ, ಮಳೆ, ಚಳಿನಲ್ಲಿ ಆ ಗುಡಿಸಲಿದ್ರೆ ಏನಾಗ್ತೀರಾ? ಡಾಕ್ಟರ್ ಬೇರೆ ನಿಮ್ಗೆ 1-2 ತಿಂಗಳು ರೆಸ್ಟ್ ತಗೊಳ್ಳೋಕ್ ಹೇಳಿದ್ದಾರೆ. ತೋಟದಲ್ಲಿದ್ರೆ ನೀವು ಅಲ್ಲಿ ಇಲ್ಲಿ ಓಡಾಡ್ತಿರ್ತೀರ. ಪೂರ್ತಿ ಹುಷಾರಾಗೋವರೆಗೂ ದಯವಿಟ್ಟು ಇಲ್ಲಿಂದ ಎಲ್ಲೂ ಕದಲ್ಬೇಡಿ. ಅಂದ್ರೆ ನಾನಿಲ್ಲೇ ಇದ್ರೆ ಆ ತೋಟದ ಗತಿ? ನಾನಿಲ್ವೇನ್ರಿ? ನಿಮ್ಗೆ ಊಟ, ಔಷಧಿ ಎಲ್ಲ ಕೊಟ್ಟು ನಾನ್ ತೋಟಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಆ ಮಾಲೀಕರಿಗೆ ಏನ್ ಮಾಡಿಸ್ಬೇಕು ಅಂತ ಹೇಳಿ ನಾನ್ ನಿಂತ್ಕೊಂಡು ಮಾಡಿಸ್ತೀನಿ. ನೀನ್ ಹೋಗಿ ತೋಟದ ಉಸಾಬರಿ ನೋಡ್ಕೋತೀಯ? ಯಾಕ್ರಿ ಹಾಗಂತೀರಿ? ನಾನು ಮಲ್ನಾಡ್ ಹೆಣ್ಣು, ನನ್ಗೇನ್ ಕಷ್ಟ ಆಗೋದಿಲ್ಲ. ತೋಟದ ಉಸ್ತುವಾರಿ ಎಲ್ಲ ನಾನ್ ನೋಡ್ಕೊಳ್ತೀನಿ. ನೀವು ಹಾಯಾಗಿ ರೆಸ್ಟ್ ತಗೊಳ್ಳಿ. ತಪ್ಪು ಮಾಡ್ಬಿಟ್ವು. ನಾವ್ ತಪ್ಪು ಮಾಡ್ಬಿಟ್ವಿ. ನಮ್ ತುಂಟಾಟದಿಂದ ಮೇಷ್ಟ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತಲ್ಲೋ. ಮೇಷ್ಟ್ರಿಗೆ ಏನಾದ್ರೂ ಆದ್ರೆ ಏನ್ರೋ ಮಾಡೋದು? ನಂಗೆ ಮೇಷ್ಟ್ರ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಕಣ್ರು. ನನಗೂ ಆಸೆ ಆಗ್ತಿದೆ ಕಣ್ರು. ಆದ್ರೆ ನಾವು ಮೇಷ್ಟ್ರ ನೋಡಿದ್ರೆ ಅವ್ರಿಗೆ